ಫ್ರೆಂಡ್ಸ್, ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ನಾವು ನಮ್ಮನ್ನು ಮರೆತುಕೊಂಡು ನಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡುತ್ತೇವೆ. ಇದರಿಂದ ನಮ್ಮ ದೇಹದಲ್ಲಿ ಅನೇಕ ರೀತಿಯ ಕಾಯಿಲೆಗಳು, ರೋಗಗಳು ಬರುತ್ತವೆ. ಇವತ್ತಿನ ಈ ಕಥೆಯ ಮೂಲಕ ನಾನು ನಿಮಗೆ ಗೊತ್ತಿಲ್ಲದ ಆರೋಗ್ಯದ ಪ್ರಮುಖ ಕೆಲವು ಸಲಹೆಗಳನ್ನು ಹೇಳುತ್ತೇನೆ. ಕಥೆಯನ್ನು ಪೂರ್ಣವಾಗಿ ಕೇಳಿ ಹಾಗೂ ಈ ಕಥೆಯ ಮೂಲಕ ನೀವು 80% ರೋಗಗಳನ್ನು ಗುಣಪಡಿಸಿಕೊಳ್ಳುತ್ತೀರಿ. ಪ್ರಾಚೀನ ಕಾಲದಲ್ಲಿ ನಮ್ಮ ಸಂತರು ಮತ್ತು ಋಷಿಗಳು ಪರಿಹಾರಗಳನ್ನು ಕಂಡುಹಿಡಿದಿದ್ದಾರೆ. ಅದರ ಸಹಾಯದಿಂದ ಅವರು ತಮ್ಮ ಜೀವನವನ್ನು ದೀರ್ಘಕಾಲದವರೆಗೆ ರೋಗಗಳಿಂದ ಮುಕ್ತವಾಗಿ ಬದುಕುತ್ತಿದ್ದರು. ಇಂದಿನ ಕಥೆಯಲ್ಲಿ ನಾವು ಅವುಗಳಲ್ಲಿ ಪ್ರಮುಖ ನಿಯಮಗಳನ್ನು ಹೇಳುತ್ತೇನೆ. ಯಾವುದು ತುಂಬ ಸುಲಭ ಮತ್ತು ಅದನ್ನು ಅಳವಡಿಸಿಕೊಳ್ಳುವ ಮೂಲಕ ಯಾವುದೇ ವ್ಯಕ್ತಿ, ಪುರುಷ ಅಥವಾ ಮಹಿಳೆ, ಮುದುಕ ಅಥವಾ ಮಗುವು ಇದನ್ನು ಅಳವಡಿಸಿಕೊಳ್ಳಬಹುದು ಮತ್ತು ರೋಗಗಳಿಂದ ಮುಕ್ತವಾಗಿ ಆರೋಗ್ಯಕರ ಜೀವನವನ್ನು ನಡೆಸಬಹುದು. ಈ ನಿಯಮವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾಚೀನ ಕಾಲದಲ್ಲಿ ನಮ್ಮ ಸಂತರು ಮತ್ತು ಋಷಿಗಳು ಸೂರ್ಯಾಸ್ತದ ನಂತರ ಎಂದಿಗೂ ಆಹಾರವನ್ನು ಸೇವಿಸುತ್ತಿರಲಿಲ್ಲ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದಕ್ಕೆ ಕಾರಣವನ್ನು ಚರಕ ಸಂಹಿತೆಯಲ್ಲಿ ವಿವರಿಸುತ್ತಾ ಮಾನವನ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ನಿಯಂತ್ರಿಸುವ ಜಠರಾಗ್ನಿ ಇದೆ ಎಂದು ಹೇಳಲಾಗಿದೆ. ಇದನ್ನು ಕೆಲವು ಜನರು ಜೀರ್ಣಕಾರಿ ಬೆಂಕಿ ಎಂದು ಕರೆಯುತ್ತಾರೆ ಮತ್ತು ಸೂರ್ಯನಿಗೆ ಒಡ್ಡಿಕೊಂಡಾಗ ಈ ಜೀರ್ಣಕಾರಿ ಬೆಂಕಿ ಚೆನ್ನಾಗಿ ಕೆಲಸ ಮಾಡುತ್ತದೆ ಮತ್ತು ಒಬ್ಬ ವ್ಯಕ್ತಿಯು ಸೂರ್ಯಾಸ್ತದ ನಂತರ ಆಹಾರವನ್ನು ಸೇವಿಸಿದಾಗ ಅವನ ಜೀರ್ಣಕಾರಿ ಬೆಂಕಿಯು ರಾತ್ರಿಯಲ್ಲಿ ಸಕ್ರಿಯವಾಗುವುದಿಲ್ಲ. ಇದರಿಂದ ಕ್ರಮೇಣ ಜೀರ್ಣಕ್ರಿಯೆಗೆ ಅಡ್ಡಿಯಾಗಲು ಪ್ರಾರಂಭವಾಗುತ್ತದೆ ಮತ್ತು ಈ ಕಾರಣದಿಂದಾಗಿ ದೇಹದಲ್ಲಿ ರೋಗಗಳು ಕಾಲಾನಂತರದಲ್ಲಿ ಸಂಭವಿಸಲು ಪ್ರಾರಂಭಿಸುತ್ತದೆ. ಎಲ್ಲ ರೋಗಗಳಿಗೂ ಮೂಲ ಹುಟ್ಟುವುದೇ ಇಲ್ಲಿಂದ. ಇಲ್ಲಿ ಈ ಮೂಲವನ್ನು ತೊಲಗಿಸಿದರೆ ದೇಹವು ಜೀವನ ಉದ್ದಕ್ಕೂ ರೋಗಗಳಿಂದ ಮುಕ್ತವಾಗಿರುತ್ತದೆ. ಈಗ ಅರ್ಥವಾಗಬೇಕಾದ ವಿಷಯವೇನೆಂದರೆ ನಮ್ಮ ಜಠಾಗ್ನಿ ಅಂದರೆ ಜೀರ್ಣಾಂಗಿ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ನಮ್ಮ ಪ್ರಾಣಶಕ್ತಿ ಕೆಲಸ ಮಾಡಬೇಕು ಮತ್ತು ನಮ್ಮ ಪ್ರಾಣಶಕ್ತಿ ಒಂದೇ ಒಂದು ಕೆಲಸವನ್ನು ಮಾತ್ರ ಒಳ್ಳೆಯ ರೀತಿಯಲ್ಲಿ ಮಾಡಬಲ್ಲದು. ನಮ್ಮ ಪ್ರಮುಖ ಶಕ್ತಿಯು ಜೀರ್ಣಕ್ರಿಯೆಯಲ್ಲಿ ತೊಡಗಿಸಿಕೊಂಡಾಗ ನಾವು ಆಳವಾದ ನಿದ್ರೆ ಪಡೆಯಲು ಸಾಧ್ಯವಾಗುವುದಿಲ್ಲ ಮತ್ತು ಅದಕ್ಕಾಗಿಯೇ ಕೆಲವರು 8 ರಿಂದ 10 ಗಂಟೆಗಳ ನಿದ್ದೆ ಮಾಡಿದ ನಂತರವೂ ಬೆಳಗ್ಗೆ ಸುಸ್ತಾಗುತ್ತಾರೆ. ಇದೇ ಇದಕ್ಕೆ ಮೂಲ ಕಾರಣವಾಗಿದೆ. ರಾತ್ರಿಯಲ್ಲಿ ನಮ್ಮ ದೇಹವನ್ನು ಒಳಗಿನಿಂದ ಗುಣಪಡಿಸುವ ಶಕ್ತಿಯು ರಾತ್ರಿಯಲ್ಲಿ ಅವರು ಮಲಗಿದಾಗ ದೇಹದ ಕಾಯಿಲೆಗಳನ್ನು ಗುಣಪಡಿಸಲು ಸಮಯವನ್ನು ಕಳೆಯುತ್ತದೆ ಮತ್ತು ಕ್ರಮೇಣ ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ತನ್ನ ರೋಗಗಳನ್ನು ತಾನಾಗಿಯೇ ಗುಣಪಡಿಸುತ್ತದೆ. ಆದರೆ ಇದಕ್ಕಾಗಿ ನೀವು ಸೂರ್ಯಾಸ್ತದ ಮೊದಲು ನಿಮ್ಮ ಭೋಜನವನ್ನು ಮಾಡಬೇಕು. ಇದರಿಂದ ಸೂರ್ಯನಿಗೆ ಒಡ್ಡಿಕೊಳ್ಳುವ ನಿಮ್ಮ ಜೀರ್ಣಕಾರಿ ಬೆಂಕಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ನಿಮ್ಮ ಆಹಾರವನ್ನು ತ್ವರಿತವಾಗಿ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದರಿಂದ ನಿಮ್ಮ ಜೀವಶಕ್ತಿಯು ಇತರ ಕೆಲಸವನ್ನು ಮಾಡಬಹುದು. ನೀವು ಸಂಜೆ 6 ರಿಂದ 7ರವರೆಗೆ ಆಹಾರವನ್ನು ಸೇವಿಸುತ್ತೀರಿ ಎಂದು ಭಾವಿಸೋಣ. ನಂತರ ನೀವು ಸುಮಾರು 9 ರಿಂದ 10ರವರೆಗೆ ಮಲಗುತ್ತೀರಿ. ನಂತರ ಈ 2 ರಿಂದ 3 ಗಂಟೆಗಳಲ್ಲಿ ನಿಮ್ಮ ಹೆಚ್ಚಿನ ಆಹಾರವು ಜೀರ್ಣವಾಗುತ್ತದೆ ಮತ್ತು ಉಳಿದ ಆಹಾರವು 1 ಗಂಟೆಗೆ ಸಂಪೂರ್ಣವಾಗಿ ಜೀರ್ಣವಾಗುತ್ತದೆ. ತದನಂತರ ನಿಮ್ಮ ಜೀವಶಕ್ತಿಯು ನಿಮ್ಮ ದೇಹವನ್ನು ಸರಿಪಡಿಸಲು ಪ್ರಾರಂಭಿಸುತ್ತದೆ. ಈ ಪ್ರಕ್ರಿಯೆಯನ್ನು ಅರ್ಧ ಉಪವಾಸವೆಂದು ಕರೆಯಲಾಗುತ್ತದೆ. ಅದರ ಸಂಪೂರ್ಣ ಅವಧಿಯು 16 ಗಂಟೆಗಳಿರುತ್ತದೆ. ಆದರೆ ದಿನಕ್ಕೆ 16 ಗಂಟೆಗಳ ಕಾಲ ಉಪವಾಸ ಮಾಡಲು ಸಾಧ್ಯವಾಗದವರು 12 ಗಂಟೆಗಳಿಂದ ಪ್ರಾರಂಭಿಸಬಹುದು. ಅಂದರೆ ರಾತ್ರಿ 7 ಗಂಟೆಗೆ ಊಟ ಮಾಡಿದರೆ ಮರುದಿನ ಬೆಳಗ್ಗೆ 7 ಗಂಟೆಗೆ ಊಟ ಮಾಡಬೇಕು. ಅದರಿಂದ ನಿಮ್ಮ ದೇಹವು ತನ್ನನ್ನು ತಾನು
ತಾನೇ ಸರಿಪಡಿಸಿಕೊಳ್ಳಲು ಸುಮಾರು 6 ಗಂಟೆಗಳ ಕಾಲ ಪಡೆಯುತ್ತದೆ. ಈ ಅರ್ಧ ಉಪವಾಸದ ಸಮಯದಲ್ಲಿ ನಮ್ಮ ದೇಹದಲ್ಲಿ ಯಾವ ಪ್ರಕ್ರಿಯೆ ನಡೆಯುತ್ತದೆ? ಇದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ. ನಾವು ಅರೆ ಉಪವಾಸ ಮಾಡಿದಾಗ ನಮ್ಮ ದೇಹಕ್ಕೆ ಸಂಪೂರ್ಣ ಆಹಾರ ಸಿಗುವುದಿಲ್ಲ. ಅದಕ್ಕಾಗಿಯೇ ದೇಹವು ತನ್ನ ಅಗತ್ಯಗಳನ್ನು ಪೂರೈಸಲು ತನ್ನ ಜೀವಕೋಶಗಳಲ್ಲಿ ಇರುವ ಬ್ಯಾಕ್ಟೀರಿಯಾವನ್ನು ತಿನ್ನಲು ಪ್ರಾರಂಭಿಸುತ್ತದೆ ಮತ್ತು ಈ ಕಾರಣದಿಂದಾಗಿ ನಮ್ಮ ಜೀವಕೋಶಗಳು ಸ್ವಯಂಚಾಲಿತವಾಗಿ ಶುದ್ಧೀಕರಣಗೊಳ್ಳಲು ಪ್ರಾರಂಭಿಸುತ್ತದೆ. ವೈಜ್ಞಾನಿಕ ಭಾಷೆಯಲ್ಲಿ ಇದನ್ನು ಆಟೋಫ್ಯಾಜಿ ಎಂದು ಕರೆಯಲಾಗುತ್ತದೆ. ಅಂದರೆ ಸೆಲ್ಯುಲಾರ್ ಮಟ್ಟದಲ್ಲಿ ದೇಹವನ್ನು ನಿರ್ವಿಷಗೊಳಿಸುವುದು. ಕೇವಲ 21 ದಿನಗಳವರೆಗೆ ಈ ಪ್ರಕ್ರಿಯೆಯನ್ನು ಅಳವಡಿಸಿಕೊಂಡ ವ್ಯಕ್ತಿ ಅವನ ಚರ್ಮವು ಸುಧಾರಿಸಲು ಪ್ರಾರಂಭಿಸುತ್ತದೆ. ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಬೆಳಗ್ಗೆ ಉತ್ತಮ ತಾಜಾತನವಿರುತ್ತದೆ. ರಾತ್ರಿ ಆಳವಾದ ನಿದ್ರೆ ಮತ್ತು ಮಾನಸಿಕ ಒತ್ತಡವು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಅರ್ಧ ಉಪವಾಸವು ದೇಹವನ್ನು ದುರ್ಬಲಗೊಳಿಸುತ್ತದೆ ಎಂದು ಕೆಲವರು ಭಾವಿಸುತ್ತಾರೆ. ಆದರೆ ಅರೆ ಉಪವಾಸದಿಂದ ದೇಹದ ಕೊಬ್ಬು ಕಡಿಮೆಯಾಗುತ್ತದೆ, ಸ್ನಾಯುಗಳು ನಷ್ಟವಾಗುವುದಿಲ್ಲ. ಆದ್ದರಿಂದ ದೇಹದ ಸಾಮರ್ಥ್ಯವು ಸ್ವಯಂಚಾಲಿತವಾಗಿ ಉಳಿಯುತ್ತದೆ. ನಿಮ್ಮ ರೋಗಗಳನ್ನು ಗುಣಪಡಿಸಲು ನಿಮ್ಮ ಜೀವಶಕ್ತಿಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೀವು ಈಗ ಅರ್ಥ ಮಾಡಿಕೊಂಡಿದ್ದೀರಿ. ನಿಮ್ಮ ಜೀವಶಕ್ತಿಯು ಪೂರ್ಣ ಶಕ್ತಿಯೊಂದಿಗೆ ಕೆಲಸ ಮಾಡಲು ನೀವು ಯಾವ ಸಮಯದಲ್ಲಿ ತಿನ್ನಬೇಕು ಎಂಬುದನ್ನು ಈಗ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ಇದರ ನಂತರ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೆಂದರೆ ಇಂದಿನ ಕಾಲದಲ್ಲಿ ಕೆಲಸ ಮಾಡುವಾಗ ಮನುಷ್ಯ ತನ್ನ ದಿನಚರಿಯನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾನೆ ಮತ್ತು ಅವರು ಸರಿಯಾದ ಸಮಯಕ್ಕೆ ಹೇಗೆ ತಿನ್ನಬೇಕು? ಅವನು ರಾತ್ರಿಯಲ್ಲಿ ಕೆಲಸ ಮಾಡಿದರೆ ಅವನು ಹೇಗೆ ಹಸಿವಿನಿಂದ ಇರುತ್ತಾನೆ? ಏಕೆಂದರೆ ಅವನಿಗೆ ತಡರಾತ್ರಿಯಲ್ಲಿ ಆಹಾರ ಸೇವಿಸುವ ಅಭ್ಯಾಸವಿದೆ ಮತ್ತು ಕೆಲವರ ಸಮಸ್ಯೆ ಹಸಿವಿನಿಂದ ಇರಲಾರದು. ಅವರು ಆಗಾಗ ಹಸಿವಿನಿಂದ ಬಳಲುತ್ತಿರುತ್ತಾರೆ. ಆದ್ದರಿಂದ ಅಂತಹ ಜನರು ಈ ಪ್ರಕ್ರಿಯೆಯ ಲಾಭವನ್ನು ಹೇಗೆ ಪಡೆಯಬಹುದು? ನೋಡಿ, ನೀವು 16 ಗಂಟೆಗಳ ಕಾಲ ಉಪವಾಸ ಮಾಡುತ್ತಿದ್ದರೆ ನಿಮಗೆ ನಡುವೆ ಸ್ವಲ್ಪ ಆಹಾರ ಬೇಕಾಗುತ್ತದೆ. ಇದರಿಂದ ನಿಮ್ಮ ದೇಹವು ಸಹ ಹೈಡ್ರೇಟ್ ಆಗಿ ಇರುತ್ತದೆ ಮತ್ತು ನಿಮ್ಮ ದೇಹವನ್ನು ನಿರ್ವಿಷಗೊಳಿಸುವ ಪ್ರಕ್ರಿಯೆಯು ವೇಗಗೊಳ್ಳುತ್ತದೆ. ಆರಂಭದಲ್ಲಿ 7 ಗಂಟೆಗೆ ಊಟ ಮಾಡಿದರೆ 10 ಗಂಟೆಯವರೆಗೂ ಹಸಿವು ಇರುತ್ತದೆ. ಆ ಸಮಯದಲ್ಲಿ ನಿಮಗೆ ಹಸಿವಾದಾಗ ನೀವು ತೆಂಗಿನ ನೀರನ್ನು ಕುಡಿಯಬಹುದು. ಇದು ದೇಹದಲ್ಲಿ ಅನೇಕ ಪ್ರಯೋಜನಗಳನ್ನು ಹೊಂದಿರುತ್ತದೆ ಮತ್ತು ನಿಮ್ಮ ಡಿಟಾಕ್ಸ್ ಪ್ರಕ್ರಿಯೆಯು ವೇಗಗೊಳ್ಳುತ್ತದೆ. ಇದಲ್ಲದೆ ನೀವು ಕಾಫಿಯನ್ನು ಸಹ ಕುಡಿಯಬಹುದು ಮತ್ತು ಅಧಿಕ ತೂಕ ಹೊಂದಿರುವವರು ಮತ್ತು ತಮ್ಮ ತೂಕವನ್ನು ಕಡಿಮೆ ಮಾಡಲು ಬಯಸುವವರು ಸ್ವಲ್ಪ ಬಿಸಿ ನೀರಿನಲ್ಲಿ ನಿಂಬೆಹಣ್ಣನ್ನು ಹಿಂಡಿ ಕುಡಿಯಬಹುದು. ಇದು ಅವರಿಗೆ ಅದ್ಭುತ ಪ್ರಯೋಜನಗಳನ್ನು ನೀಡುತ್ತದೆ. ಕೆಲವೇ ದಿನಗಳಲ್ಲಿ ತಮ್ಮ ದೇಹದ ತೂಕ ಎಷ್ಟು ವೇಗವಾಗಿ ಕಡಿಮೆಯಾಗಿದೆ ಎಂಬುದನ್ನು ಅವರು ಗಮನಿಸುತ್ತಾರೆ. ಆದರೆ ಯಾರು ಬೇಗನೆ ಶೀತವನ್ನು ಅನುಭವಿಸುತ್ತಾರೆ, ಬೇಗನೆ ಕೆಮ್ಮುತ್ತಾರೆ, ಜ್ವರ ಕಾಣಿಸಿಕೊಳ್ಳುವವರು, ಅಂತಹ ಜನರು ಎಂದಿಗೂ ನೀರಿನಲ್ಲಿ ನಿಂಬೆ ಹಿಂಡಿ ಮತ್ತು ರಾತ್ರಿಯಲ್ಲಿ ಕುಡಿಯಬಾರದು. ತ್ರಿಫಲ ಚೂರ್ಣವನ್ನು ರಾತ್ರಿಯೂ ಸೇವಿಸಬಹುದು. ಇದು ತುಂಬಾ ಪ್ರಯೋಜನಕಾರಿಯಾಗಿದೆ. ಇದು ನಿಮ್ಮ ದೇಹವನ್ನು ನಿರ್ವಿಷಗೊಳಿಸಲು ಬಹಳಷ್ಟು ಸಹಾಯ ಮಾಡುತ್ತದೆ. ಬೆಳಗ್ಗೆ ನಿಮ್ಮ ಹೊಟ್ಟೆ ಸಂಪೂರ್ಣವಾಗಿ ಖಾಲಿಯಾಗುತ್ತದೆ. ನೀವು ರಾತ್ರಿಯಲ್ಲಿ ತ್ರಿಫಲ ಪುಡಿಯೊಂದಿಗೆ ಮಲಗಿದರೆ ಮಧುಮೇಹ ಅಥವಾ ಶುಗರ್ ಸಮಸ್ಯೆ ಇರುವವರು ಅರೆ ಉಪವಾಸ ಮುಗಿಸಿದ ನಂತರ ಮೊದಲ ಊಟ ಮಾಡುವಾಗ, ಅಂದರೆ ಬೆಳಗ್ಗೆ ಉಪಹಾರ ಮಾಡುವಾಗ ನೀವು ಗುರು ಬೆಚ್ಚಗಿನ ನೀರಿನಲ್ಲಿ ಸೇಬನ್ನು ಸೇವಿಸಬಹುದು. ಇದನ್ನು
ಸೈಡರ್ ವಿನಿಗರ್, ದಾಲ್ಚಿನ್ನಿ ಪುಡಿ ಮತ್ತು ಮೇಲೆ ಲಿಂಬೆಹಣ್ಣನ್ನು ಹಿಂಡಿ ಕುಡಿಯಬೇಕು. ಇದು ಅವರಿಗೆ ಮಧುಮೇಹದಿಂದ ಸಾಕಷ್ಟು ಪರಿಹಾರವನ್ನು ನೀಡುತ್ತದೆ ಮತ್ತು ಕಡಿಮೆ ಸಮಯದಲ್ಲಿ ಅವರ ಫಲಿತಾಂಶಗಳು ಸಂಪೂರ್ಣವಾಗಿ ಬದಲಾಗುತ್ತವೆ. ಮಧುಮೇಹದಲ್ಲಿ ಅನೇಕ ಸಕ್ಕರೆ ಮಟ್ಟವು ಸಂಪೂರ್ಣವಾಗಿ ನಿರ್ವಹಿಸಲ್ಪಡುತ್ತದೆ. ಹೃದಯದ ಸಮಸ್ಯೆಯಿಂದ ಬಳಲುತ್ತಿರುವವರು ಬೆಳಗಿನ ಉಪಹಾರದಲ್ಲಿ ತುಪ್ಪ ಅಥವಾ ಕುಂಬಳಕಾಯಿ ರಸವನ್ನು ಸೇವಿಸಬಹುದು. ಇದು ಅವರ ಚರ್ಮಕ್ಕೆ, ಅವರ ದೇಹವನ್ನು ನಿರ್ಮಿಸಗೊಳಿಸಲು ಮತ್ತು ಅವರ ಹೃದಯಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಜೀರ್ಣಕ್ರಿಯೆ ಸರಿಯಾಗಿಲ್ಲದವರು ಸೆಲರಿ ಮತ್ತು ಜೀರಿಗೆಯನ್ನು ನೀರಿನಲ್ಲಿ ಬಿಸಿ ಮಾಡಿ ತಣ್ಣಗಾಗಿಸಿ ಕುಡಿಯಬಹುದು. ಇದು ಅವರ ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನು ತುಂಬ ಸುಲಭಗೊಳಿಸುತ್ತದೆ. ಮತ್ತು ಅರೆ ಉಪವಾಸದಲ್ಲಿ ತೊಂದರೆ ಇರುವವರು ಮತ್ತು ಹಸಿವಿನಿಂದ ಬಳಲುತ್ತಿರುವವರು, ಅಂತಹ ಜನರು ಜೇನುತುಪ್ಪವನ್ನು ಬೆರೆಸಿದ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಬಹುದು. ಇದು ಅವರ ಹಸಿವನ್ನು ಪೂರೈಸುತ್ತದೆ ಮತ್ತು ಅವರ ದೇಹವನ್ನು ನಿರ್ವಿಷಗೊಳಿಸಲು ಬಹಳ ಸಹಾಯಕಾರಿಯಾಗಿದೆ ಎಂದು ಸಾಬೀತುಪಡಿಸಲಾಗಿದೆ. ಕೆಲವು ಜನರು ತ್ವರಿತ ಫಲಿತಾಂಶವನ್ನು ಪಡೆಯಲು ವಾರದಲ್ಲಿ 2 ದಿನ ಉಪವಾಸ ಮಾಡುತ್ತಾರೆ, ಆದರೆ ನಂತರ 5 ದಿನಗಳವರೆಗೆ ತಮ್ಮ ಹೃದಯಕ್ಕೆ ತಕ್ಕಂತೆ ತಿನ್ನುತ್ತಾರೆ. ಇದರೊಂದಿಗೆ ಅವರು ತ್ವರಿತವಾಗಿ ಫಲಿತಾಂಶಗಳನ್ನು ಪಡೆಯುತ್ತಾರೆ, ಆದರೆ ಅಂತಹ ಫಲಿತಾಂಶಗಳು ದೀರ್ಘಕಾಲ ಉಳಿಯುವುದಿಲ್ಲ. ಅರೆ ಉಪವಾಸ ಅಂದರೆ ಮಧ್ಯಂತರ ಉಪವಾಸವು ಫಲಿತಾಂಶಗಳನ್ನು ನಿಧಾನವಾಗಿ ತೋರಿಸುತ್ತದೆ, ಆದರೆ ಅದರ ಫಲಿತಾಂಶಗಳು ಶಾಶ್ವತವಾಗಿರುತ್ತವೆ. ನೀವು ಉಪವಾಸವನ್ನು ನಿಲ್ಲಿಸಿದ ತಕ್ಷಣ ನಿಮ್ಮ ಸ್ಥಿತಿ ಮತ್ತೆ ಅದೇ ಆಗುತ್ತದೆ ಎಂದು ಸಂಭವಿಸುವುದಿಲ್ಲ. ಒಮ್ಮೆ ನಿಮ್ಮ ದೇಹವು ಇದರ ಪ್ರಯೋಜನಗಳನ್ನು ಪಡೆದರೆ ಅವು ದೀರ್ಘಕಾಲದವರೆಗೆ ಕಣ್ಮರೆಯಾಗುವುದಿಲ್ಲ. ನೋಡಿ, ಕ್ರೀಡಾಪಟುಗಳಾಗಿರುವವರು ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರುವುದರಿಂದ ಎಲ್ಲರೂ ಅರ್ಧ ಉಪವಾಸವನ್ನು ಸಹ ಮಾಡಲು ಸಾಧ್ಯವಿಲ್ಲ. ಅವರ ದೇಹಕ್ಕೆ ನಿಯಮಿತ ಆಹಾರದ ಅಗತ್ಯವಿದೆ, ಏಕೆಂದರೆ ಆರೋಗ್ಯಕ್ಕಿಂತ ಕಾರ್ಯಕ್ಷಮತೆ ಅವರಿಗೆ ಮುಖ್ಯವಾಗಿದೆ. ಅಂತೆಯೇ ಮಕ್ಕಳು ಅರೆ ಉಪವಾಸವನ್ನು ಮಾಡಬಾರದು ಮತ್ತು ಮಧುಮೇಹ ಇರುವವರು ಮತ್ತು ಸಕ್ಕರೆ ಮಟ್ಟಕ್ಕೆ ತೊಂದರೆಗೊಳಗಾದವರು, ಅಂತಹ ಜನರು ಅರ್ಧ ಉಪವಾಸ ಮಾಡಬೇಕಾದರೆ ಅವರ ಸಕ್ಕರೆಯ ಮಟ್ಟ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಲಕಾಲಕ್ಕೆ ಪರೀಕ್ಷಿಸಬೇಕು. ಅರೆ ಉಪವಾಸವನ್ನು ಸರಿಯಾಗಿ ಅನುಸರಿಸುವ ಜನರು ಅವರ ದೇಹದ 80% ಕಾಯಿಲೆಗಳು ತಾನಾಗಿಯೇ ಗುಣವಾಗುತ್ತವೆ ಮತ್ತು ಯಾವುದೇ ಕಾಯಿಲೆ ಇಲ್ಲದವರು, ಅಂತಹ ಜನರು ಅರೆ ಉಪವಾಸ ಮಾಡುವ ಮೂಲಕ ತಮ್ಮ ದೇಹವನ್ನು ನಿರ್ಮಿಸಗೊಳಿಸಬಹುದು. ಇದರಿಂದ ಅವರಿಗೆ ಭವಿಷ್ಯದಲ್ಲಿ ಯಾವುದೇ ಕಾಯಿಲೆ ಬರುವುದಿಲ್ಲ. ಆಯುರ್ವೇದ ಮತ್ತು ಚರಕ ಸಂಹಿತೆಯಲ್ಲಿ ಎಲ್ಲೆಡೆ ಉಲ್ಲೇಖಿಸಲ್ಪಟ್ಟಿರುವ ನಮ್ಮ ಸಂತರು ಮತ್ತು ಋಷಿಮುನಿಗಳು ಜೀವನ ಉದ್ದಕ್ಕೂ ಆರೋಗ್ಯವಾಗಿರಲು ಇದು ತಪ್ಪಾಗದ ಮಂತ್ರವಾಗಿತ್ತು. ಚರಕ ಸಂಹಿತೆಯಲ್ಲಿ ಅರ್ಧ ಉಪವಾಸದ ಜೊತೆಗೆ ಇನ್ನೊಂದು ನಿಯಮವನ್ನು ಸೇರಿಸಲಾಯಿತು. ಬಹುಶಃ ಕೆಲವರು ಇದನ್ನು ಅನುಸರಿಸಲು ಸಾಧ್ಯವಾಗುತ್ತದೆ. ನೋಡಿ, ಪ್ರಾಚೀನ ಕಾಲದಲ್ಲಿ ಅಡುಗೆ ಮಾಡಿದ ಆಹಾರವನ್ನು ಮಣ್ಣಿನ ಪಾತ್ರೆಗಳಲ್ಲಿ ಬೇಯಿಸಲಾಗುತ್ತಿತ್ತು ಮತ್ತು ಆಹಾರವನ್ನು ಬೇಯಿಸಲು ಅದರಲ್ಲಿ ಗಾಳಿಯ ಸ್ಪರ್ಶ ಇರಬೇಕು, ಅದರಲ್ಲಿ ಬೆಳಕಿನ ಸ್ಪರ್ಶ ಇರಬೇಕು. ಅದು ಬಹಳ ಮುಖ್ಯವಾಗಿತ್ತು. ಅದರಲ್ಲಿ ಬೆಂಕಿಯ ಸ್ಪರ್ಶವಿರಬೇಕು ಮತ್ತು ಅದನ್ನು ಮುಟ್ಟಿದರೂ ಅದರಲ್ಲಿ ಭೂಮಿಯ ಸ್ಪರ್ಶವಿರಬೇಕು. ಆ ಸಮಯದಲ್ಲಿ ಪಾತ್ರೆಯು ಮಣ್ಣಿನಿಂದ ಮಾಡಲ್ಪಟ್ಟಿದೆ. ಬೆಂಕಿಯ ಸ್ಪರ್ಶವನ್ನು ಅಡುಗೆ ಮಾಡಲು ಬಳಸಲಾಯಿತು ಮತ್ತು ಸೂರ್ಯಾಸ್ತದ ಮೊದಲು ಆಹಾರವನ್ನು ಬೇಯಿಸಿದರೆ ಅದು ಬೆಳಕಿನ ಸ್ಪರ್ಶ ಮತ್ತು ಗಾಳಿಯ ಸ್ಪರ್ಶವನ್ನು ಪಡೆಯುತ್ತದೆ. ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರವನ್ನು ಬೇಯಿಸಿದ ಕಾರಣ ಅದನ್ನು ಗಾಳಿಯ ಸ್ಪರ್ಶಿಸುವಂತೆ ತೆರೆದ ಪಾತ್ರೆಯಲ್ಲಿ ಬೇಯಿಸಲಾಗುತ್ತದೆ. ಆದರೆ ಇಂದಿನ ಜೀವನ ಶೈಲಿಯಲ್ಲಿ ಇದು ಸಾಧ್ಯವಿಲ್ಲ. ಆದುದರಿಂದಲೇ
ಆ ತರಹದ ಆಹಾರವನ್ನು ತಯಾರಿಸಿಕೊಳ್ಳಲಾಗದಿದ್ದರೂ ಅರ್ಧ ಉಪವಾಸವನ್ನಾದರೂ ಮಾಡುವುದನ್ನು ಕಲಿಯಬೇಕು. ಆದರೆ ಅರ್ಧ ಉಪವಾಸ ಮಾಡುವುದರಿಂದ ನಮ್ಮ ದೇಹಕ್ಕೆ ಲಾಭವಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ನೀವು ಈ ಕಥೆಯಿಂದ ಉತ್ತಮ ಪಾಠವನ್ನು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನೀವು ಈ ಕಥೆಯನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂದು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಮತ್ತು ಈ ಕಥೆಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದರಿಂದ ಅವರು ಈ ಕಥೆಯಿಂದ ಏನನ್ನಾದರೂ ಕಲಿಯಬಹುದು. ಫ್ರೆಂಡ್ಸ್, ಇಲ್ಲಿಯ ತನಕ ಈ ಕಥೆಯನ್ನು ಕೇಳಿದ್ದೀರಾ? ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಇಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯು ಒಂದಾಗಿದೆ. ಈ ಕಥೆಯು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.